ಆತ್ಮೀಯ ವೀಕ್ಷಕರೇ, ಆಧ್ಯಾತ್ಮಿಕ ಕೆಲವು ವಿಚಾರಗಳನ್ನು, ಸಮಾಜದಲ್ಲಿ ಜನರ ನೀತಿ ನಿಯಮಗಳು, ಅವರ ಭಾವನೆಗಳು, ಸಂಸ್ಕೃತಿ ಸಂಸ್ಕಾರ ಇವುಗಳ ಬಗ್ಗೆನೇ ಇಲ್ಲಿ ವ್ಯಕ್ತಪಡಿಸಿದ್ದೇನೆ. ನಮ್ಮ ಬದುಕಿನ ಸತ್ಯ, ಇಲ್ಲಿ ನಮ್ಮ ಜೀವನದಲ್ಲಿ ನಗುವಿಗಿಂತ ಕಣ್ಣೀರೇ ಸತ್ಯಕ್ಕೆ ಸನಿಹವಾದದ್ದು. ನಾವು ಯಾರನ್ನು ನೋಡಿ ಬೇಕಾದರೂ ನಗ್ಬೋದು, ಆದರೆ ಕಣ್ಣೀರು ಹಾಕಲ್ಲ. ನಮ್ಮ ಹೃದಯ ತಟ್ಟಿದವರಿಗೆ ಮಾತ್ರ ಅದು ಸ್ಪಂದಿಸುತ್ತದೆ. ಇಲ್ಲಿ ನಮ್ಮ ಜೀವನದಲ್ಲಿ ನಿಸರ್ಗದ ಮಡಿಲಿನಲ್ಲಿ ಆಕಾಶದಲ್ಲಿ ಎಷ್ಟೇ ಭಯಂಕರವಾದ ಮೋಡ ಇದ್ದರೂ ಧಾರಾಕಾರವಾಗಿ ಮಳೆ ಸುರಿದ ನಂತರ ಅದು ಮತ್ತೆ ತನ್ನ ಮೊದಲಿನ ಸ್ಥಿತಿಗೆ ತಿಳಿಯಾಗುತ್ತದೆ. ಅದರಂತೆ ಮನುಷ್ಯನಲ್ಲಿ ಎಷ್ಟೇ ದ್ವೇಷರು, ಕೋಪ, ಅಸೂಯೆಗಳನ್ನು ಇದ್ದರೂ ಅದನ್ನು ಬದಿಗಿಟ್ಟು ಮನಸ್ಸನ್ನು ತಿಳಿ ಮಾಡಿಕೊಳ್ಳಬೇಕು. ಅದುವೇ ನಿಜವಾದ ಜೀವನ. ಇಲ್ಲಿ ನಾವಿರುವ ಸಮಾಜದಲ್ಲಿ ಜನರು ಹೇಗಿರ್ತಾರೆ ಅಂದರೆ, ನಾವು ಕಷ್ಟಪಟ್ಟು ದುಡಿದು ಖುಷಿಯ ಸಂಭ್ರಮದಲ್ಲಿರುವಾಗ ನಮಗೆ ಆಗದೇ ಇರುವವರು ಹತ್ತಿರ ಅಪರಿಚಿತರು ಪರಿಚಿತರಾಗುತ್ತಾರೆ. ದೂರದಿಂದಲೇ ದೂರದೃಷ್ಟಿಯಿಂದ ನೋಡುತ್ತಿರುವ ನಮ್ಮ ಸಂಬಂಧಿಕರು ಹತ್ತಿರ ಆಗುತ್ತಾರೆ. ಹೇಗಿದೆ ಈ ಪ್ರಪಂಚ? ನಮ್ಮವರು ಅಪರಿಚಿತರಂತೆ ವರ್ತಿಸುತ್ತಾರೆ. ಇದೆಲ್ಲ ಸುಮ್ಮನೆ ರೀ. ನಮ್ಮವರು ತಮ್ಮವರು ಎನ್ನುವುದು ಯಾರೂ ಯಾರಿಗೆ ಆಗಲ್ಲ. ಬೆಲ್ಲ ಇರುವವರಿಗೆ ಮಾತ್ರ ಇರುಗಳು ಕೂಡುತ್ತವೆ ಅಷ್ಟೆ. ಜೀವನಕ್ಕೆ ಬೆಲೆ ಬರಬೇಕೆಂದರೆ ಬಾಳಿನಲ್ಲಿ ಒಂದು ಗುರಿ ಇರಬೇಕು. ಗುರಿ ಸಾಧಿಸಬೇಕೆಂದರೆ ಒಂದು ಕನಸು ಇಟ್ಟುಕೊಳ್ಳಬೇಕು. ಕನಸು ನನಸಾಗಬೇಕೆಂದರೆ ನೀವು ಮಾಡುವ ಕಾರ್ಯವು ಶ್ರದ್ಧೆಯಿಂದ ಮಾಡಬೇಕು. ಜೀವನದಲ್ಲಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು. ಇವುಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನಿಸಿ. ಹಾಗೆ ಮಾಡಿದರೆ ನೀನು ಇಟ್ಟ ಗುರಿ 100ಕ್ಕೆ 100 ಸತ್ಯ ಸಾಧಿಸುತ್ತೀಯ. ಮುಟ್ಟುವುದರಲ್ಲಿ ಸಂದೇಹವಿಲ್ಲ. ಒಮ್ಮೆ ಪ್ರಯತ್ನಿಸಿ ನೋಡಿ. ಜೀವನದ ರೀತಿ ನೀತಿ ಹೇಗೆಂದರೆ, ಕ್ರೋಧ ಎನ್ನುವುದು ಮನುಷ್ಯನ ಬುದ್ಧಿಯನ್ನು ತಿನ್ನುತ್ತದೆ ಮತ್ತು ಅಹಂಕಾರವು ಜ್ಞಾನವನ್ನು ತಿನ್ನುತ್ತದೆ. ಪ್ರಾಯಶ್ಚಿತ್ತ ಪಾಪವನ್ನು ತಿನ್ನುತ್ತದೆ. ಮೋಹವು ಮರ್ಯಾದೆ ತಿನ್ನುತ್ತದೆ. ಲಂಚ ಎನ್ನುವುದು ಗೌರವವನ್ನು ತಿನ್ನುತ್ತದೆ. ಚಿಂತೆಯು ಮನುಷ್ಯನ ಆಯುಷ್ಯವನ್ನೇ ತಿನ್ನುತ್ತದೆ. ಗುಣ ಇಲ್ಲದ ರೂಪ ಇದ್ದರೇನೋ ಅದು ಎಲ್ಲ ವ್ಯರ್ಥ. ನಮ್ರತೆ ಇಲ್ಲದ ವಿದ್ಯೆ ಇದ್ದರೇನೋ ಅದು ವ್ಯರ್ಥ. ಉಪಯೋಗಿಸಿದ ಧನ ವ್ಯರ್ಥ. ಹಸಿವಿಲ್ಲದ ಭೋಜನ ವ್ಯರ್ಥ. ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ. ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ. ಜೀವನದ ಬಗ್ಗೆ ಅರಿವಿಲ್ಲದಿದ್ದರೆ ಜೀವನವೇ ವ್ಯರ್ಥ. ನಾವಿರುವ ಈ ಸಮಾಜದಲ್ಲಿ ಯಾರು ನಿಯತವಾಗಿ ಇರುತ್ತಾರೋ ಅವರು ಯಾವತ್ತೂ ಗರ್ವದಿಂದ ಇರುತ್ತಾರೆ. ಯಾಕೆಂದರೆ ಅವರಿಗೆ ನಟಿಸಲು ಬರುವುದಿಲ್ಲ. ಆತ್ಮಾಭಿಮಾನದಿಂದ ಜೀವನ ಮಾಡುತ್ತಾರೆ. ಯಾರ ಹತ್ತಿರ ತಲೆ ಬಾಗಿಸಲು ಬಯಸೋದಿಲ್ಲ. ಅಂಥವರು ಯಾರಿಗೂ ಇಷ್ಟವಾಗೋದಿಲ್ಲ. ಒಂದು ವೇಳೆ ಇಷ್ಟವಾದರೆ ಯಾರೂ ಅಂಥವ್ರನ್ನು ಬಿಟ್ಟುಕೊಡೋದಿಲ್ಲ. ಅವರ ಬಲ ಮತ್ತು ಬಲಹೀನ ಕೂಡ ಅದೇ ಸೌಮ್ಯ. ನಿನ್ನ ಜೀವನದಲ್ಲಿ ನಾನು ಬಹಳಷ್ಟು ಓದಿದ್ದೇನೆ ಎಂದು ಗರ್ವದಿ ಮೆರಿಬೇಡ.
ನನ್ನ ಡಿಗ್ರಿಗಳು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಭಾವಿಸಬೇಡ. ನಿನ್ನ ಡಿಗ್ರಿಗಳು ಬರೀ ಕಾಗದ ತುಣುಕುಗಳು ಮಾತ್ರ. ನಿನ್ನಲ್ಲಿ ಮಾನವೀಯ ಮೌಲ್ಯದ ಗುಣಗಳು ಇರಲಿಲ್ಲ ಎಂದರೆ ನಿನ್ನ ಎಲ್ಲ ಡಿಗ್ರಿಗಳು ಓದಿದು ಎಲ್ಲ ವ್ಯರ್ಥ. ನೀವು ನಿನ್ನ ಜೀವನದಲ್ಲಿ ಬೆಳೆಯಬೇಕೆಂದರೆ ಈ ಸಮಾಜದಿಂದಲೇ ಬೆಳಕು. ಈ ಸಮಾಜ ಜನರೊಂದಿಗೆ ಹೇಗೆ ಇರಬೇಕು ಎಂದು ತಿಳಿದುಕೊಳ್ಳಬೇಕು. ಈ ಸಮಾಜ ನನಗಾಗಿ ಏನು ಮಾಡಿದೆ ಎಂದು ಯೋಚಿಸುವುದಕ್ಕಿಂತ ಈ ಸಮಾಜಕ್ಕಾಗಿ ನೀನೇನು ತ್ಯಾಗ ಮಾಡಿದೆ ಎಂದು ಯೋಚಿಸು. ಈ ದೇಶ ನನಗಾಗಿ ಏನು ಮಾಡಿದೆ ಎಂದು ಯೋಚಿಸುವುದಕ್ಕಿಂತ ಈ ದೇಶಕ್ಕಾಗಿ ನೀನೇನು ತ್ಯಾಗ ಮಾಡಿದೆ ಎಂದು ಯೋಚಿಸು. ಈ ಭೂಮಿಯ ಮೇಲೆ ಯಾರೂ ಶ್ರೀಮಂತ ಬಡವ ಎಂದು ಪಟ್ಟಿ ಕಟ್ಟಿಕೊಂಡು ಹುಟ್ಟಿ ಬಂದಿಲ್ಲ. ಯಾರೋ ಅವರವರ ಜೀವನದಲ್ಲಿ ಕನಸು ಕಟ್ಟಿಕೊಂಡು ಇಟ್ಟ ಗುರಿಯನ್ನು ಸರಿಯಾದ ಮಾರ್ಗದಲ್ಲಿ ಸಾಧಿಸಿದರೆ ಸಾಹುಕಾರ. ಅದುವೇ ಸಾಧನೆ, ಅದುವೇ ಶ್ರೀಮಂತ ಪಟ್ಟ. ಯಾರ ಜೀವನದಲ್ಲಿ ದಾರಿ ತಪ್ಪದೆ ಹೋದರೆ ಅವ್ರ ಕೈಯಲ್ಲಿ ಭಿಕ್ಷೆ ಪಾತ್ರ. ಇಷ್ಟೇ ಬಡವ ಶ್ರೀಮಂತರ ನಡುವಿನ ವ್ಯತ್ಯಾಸ. ಹಾಗೆ ಜೀವನದಲ್ಲಿ ಏರಿಳಿತಗಳು ಕೂಡ ಇರುತ್ತವೆ. ಏರಿದವನು ಕೆಳಗೆ ಇಳಿಬೋದು, ಕೆಳಗೆ ಇದ್ದವನು ಮತ್ತೆ ಮೇಲೆ ಏರಿಬೋದು. ನಮ್ಮ ಜೀವನ ಎಂದರೆ ಹೀಗೆ ಅನಿಸುತ್ತದೆ. ಅಂದುಕೊಳ್ಳುವುದು ಜೀವನ ಅಲ್ಲ, ಹೊಂದಿಕೊಳ್ಳುವುದು ಅಂತ. ಆದರೆ ಮತ್ತೊಮ್ಮೆ ಅನಿಸುತ್ತದೆ, ಹೊಂದಿಕೊಂಡಂತೆ ಜೀವನ ಮಾಡುವುದಾದರೆ ಅಂದುಕೊಂಡಂತೆ ಜೀವನ ನಡೆಸುವುದು ಯಾವಾಗ? ನಾವಿರುವ ಸಮಾಜದಲ್ಲಿ, ನಮ್ಮ ಬದುಕಿನಲ್ಲಿ ನಮಗೆ ಕಷ್ಟಗಳು ಬಂದಾಗ ತಾಳ್ಮೆಗೆ ಹಾದಿ ಸಿಗುತ್ತದೆ. ಅವಮಾನವನ್ನು ಅನುಭವಿಸುತ್ತಿರುವಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ. ಹಸಿವನ್ನು ಅನುಭವಿಸುವಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ. ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ. ಇದುವೇ ಜೀವನ. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೀವನದಲ್ಲಿ ನಮ್ಮ ಬದಲಾವಣೆ ಹೇಗಿರಬೇಕೆಂದರೆ, ಒಮ್ಮೆ ನಮ್ಮನ್ನು ನೋಯಿಸಿದವರು ಕೂಡ ನಮ್ಮನ್ನು ಕಂಡೊಡನೆ ತಲೆ ತಗ್ಗಿಸಿ ನಡೆಯುವಂತಿರಬೇಕು. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಅಥವಾ ಕೆಡಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಕಾದು ನೋಡಬೇಕಷ್ಟೆ. ಇಲ್ಲಿ ಜಾರುವ ಕ್ಷಣಗಳು ಎಂದೂ ನಿಲ್ಲದು. ಓಡುವ ಪ್ರಪಂಚ ಯಾರಿಗೂ ಕಾಯದು. ನೀನೇಕೆ ಎಲ್ಲ ತಿಳಿದು ಕುಳಿತಿರುವೆ? ಆಲಸ್ಯದ ದಾಸನಾಗದೆ ನಿನ್ನ ಗುರಿಯ ಕಡೆ ತಲುಪು. ಓದಿದವನಿಗೆ ಒಂದು ಕಡೆ ಕೆಲಸ ಆದರೆ ಓದದವನಿಗೆ 1000 ಕೆಲಸ. ಇಲ್ಲಿ ಯಾರನ್ನು ಕೆಳಗೆ ನೋಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಓದಿದವನು ಪುಸ್ತಕದ ಪಾಠ ಕಲಿಸಿದರೆ ಓದದವನು ಜೀವನದ ಪಾಠ ತಿಳಿದುಕೊಂಡಿರ್ತಾನೆ. ನಮ್ಮ ಬದುಕಿನಲ್ಲಿ ತಾಯಿಯ ಜೀವಗಳು ಎಷ್ಟು ಶ್ರೇಷ್ಠವೋ ತಂದೆಯ ಬೈಗಳು ಕೂಡ ಅಷ್ಟೇ ಶ್ರೇಷ್ಠ. ಜೀವನವೇ ಸಮಸ್ಯೆಗಳ ಸಂತೆ ಇದ್ದಂತೆ ಇಲ್ಲಿ ಯಾವುದು ಶಾಶ್ವತವೇ ಇಲ್ಲ. ಅದು ಏನೇ ಬಂದರೂ ದೃಢವಾಗಿ ನಿಂತು ಎದುರಿಸಬೇಕಷ್ಟೆ. ನಮ್ಮ ಜೀವನದಲ್ಲಿ ಸೋತಿದ್ದೇವೆ ಎಂಬ ಹತಾಶೆ ಬೇಡ. ಬದುಕಿನ ಕೆಲವೊಂದು ನಿಲುವುಗಳು ಕೊನೆಗಳಿಗೆಯಲ್ಲೇ ತಿರುವುಗಳನ್ನು ಪಡೆಯಬಹುದು. ನಮ್ಮ ಬದುಕಿನಲ್ಲಿ ಜನರ ಆಟದಲ್ಲಿ ಮೋಸ ವಂಚನೆ ಇರಬಹುದು. ಆದರೆ ಭಗವಂತನ ಆಟದಲ್ಲಿ ಎಂದೂ ಮೋಸ ಇರೋದಿಲ್ಲ. ಯಾರಿಗೆ ಯಾವಾಗ ಯಾವುದನ್ನು ಸೇರಿಸಬೇಕೆಂದು ನಿರ್ಧರಿಸಿದನೋ ಅದು ಸಿಕ್ಕೇ ಸಿಗುತ್ತದೆ.
ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಕೊಡುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತಾಗಿರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವುದು. ಇದು ಇಂದಿನ ಮನುಷ್ಯನ ನೈಜ ಶೈಲಿ, ಸ್ವಾರ್ಥದ ಪ್ರಪಂಚ. ಇಲ್ಲಿ ನೀವು ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿರಬೇಕು. ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿಗೆ ಬೆಲೆ ಇರುವುದಿಲ್ಲ. ನಾವು ಎಂಥ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಅಂದರೆ, ಇಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡುತ್ತಾರೆ, ವಿದ್ಯೆಯನ್ನು ಅಂಕಗಳಿಂದ ನೋಡುತ್ತಾರೆ, ಮತ್ತು ಗೌರವವನ್ನು ಹಣ ಸಂಪತ್ತು ನೋಡಿ ಕೊಡುತ್ತಾರೆ. ಇಲ್ಲಿ ಗಳಿಸಿದ ಸಂಪತ್ತು ಯಾವುದು ಸ್ಥಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ, ಸಂತಸ ಸಂಭ್ರಮಗಳು ಸಕಲವು ನಶ್ವರ, ಮಾಡಿದ ಸತ್ಕಾರ್ಯ, ಮೆರೆದ ಔದಾರ್ಯ, ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದಿಗೂ ಅಜರ. ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನು ಹೇಳಿರಿ. ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಏಕೆಂದರೆ ತುಂಡದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು, ಆದರೆ ಕಳೆದ ಹೋದ ನಂಬಿಕೆ ತಿರುಗಿ ಬರುವುದಿಲ್ಲ. ಇಲ್ಲಿ ಕಾಣಬಾರದು ಎಂದು ಕಣ್ಣು ಮುಚ್ಚಿಕೊಳ್ಳಬಹುದು, ಆದರೆ ನೆನಪಾಗಬಾರದೆಂದು ಮನಸ್ಸು ಮುಚ್ಚಿಕೊಳ್ಳಲು ಸಾಧ್ಯವೇ? ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನೋ, ಅದು ನೀಡುವುದು ಬೇವಿನ ಕೈಯೇ ಹೊರತು ಬೆಲ್ಲದ ರುಚಿಯಲ್ಲ. ಇಲ್ಲಿ ಸಮಾಜದಲ್ಲಿ ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದೇ ಥರ ಇರುತ್ತಾರೆ ಎನ್ನುವುದು ನಮ್ಮ ತಪ್ಪು ಕಲ್ಪನೆ. ಇಲ್ಲಿ ಯಾರಿಗೂ ಯಾರೂ ಆಗಲ್ಲ. ಇದು ಸ್ವಾರ್ಥದ ಪ್ರಪಂಚ. ಈ ಪ್ರಪಂಚದ ಹೇಗೆ ಅಂದರೆ, ನೋವು ತನಗಾದರೆ ಮಾತ್ರ ಅದು ನೋವು, ಮತ್ತೆ ಅದೇ ನೋವು ಬೇರೆಯವರಿಗೆ ಆದರೆ ಅದು ಅವರವರ ಹಣೆ ಬರಂತೆ. ಹೇಗಿದೆ ಪ್ರಪಂಚ? ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ವೇಗವಾಗಿ ಬದಲಾಗೋದು ಮನುಷ್ಯನ ಮನಸ್ಸು, ಆಲೋಚನೆ ಮಾತ್ರ. ಇನ್ನೊಬ್ಬರ ತಾತ್ಸಾರ, ಅಸಡ್ಡೆ, ನಿರ್ಲಕ್ಷ್ಯಗಳು ಯಾವುದೇ ಸಮಯದಲ್ಲೂ ನಿಮ್ಮ ಮಾನಸಿಕ ಶಕ್ತಿಯನ್ನು ಕುಗ್ಗಿಸಬಾರದು. ಅವುಗಳನ್ನೇ ಆಸ್ತ್ರವಾಗಿಸಿಕೊಂಡು ಬದುಕುವುದು ಕಲಿಯಬೇಕು. ಅವಮಾನಗಳು ಬದುಕಿಗೆ ಪ್ರೇರಣೆಯಾದರೆ ನಮ್ಮಿಂದ ಒಂದು ಒಳ್ಳೆಯ ಕೆಲಸ ಸಾಧ್ಯವಾಗುತ್ತದೆ. ಇಲ್ಲಿ ಒಂದು ಒಳ್ಳೆ ಮಾತು ಏನೆಂದರೆ, ನಮ್ಮ ಜೀವನದಲ್ಲಿ ನಾವು ಎಂದಿಗಾದರೂ 1ನೇ ಮೆಟ್ಟಲು ಹತ್ತದೆ 10ನೇ ಮೆಟ್ಟಲು ಹತ್ತಲು ಸಾಧ್ಯವೇ? ಇಲ್ಲಿ ನಮ್ಮ ಬಯಕೆಗಳಿಗಿಂತ ಶ್ರಮದ ಬೆಲೆ ಹೆಚ್ಚಿರುತ್ತದೆ. ಶ್ರಮವೇ ಏಣಿ. ಬಯಕೆಗಳ ಸಾಕಾರಕ್ಕೆ ಆ ಏಣಿಯನ್ನು 1ನೇ ಮೆಟ್ಟಿಲಿನಿಂದಲೇ ಹತ್ತಬೇಕು. ಇಲ್ಲಿ ಪರಿಚಯವಾಗಲು ಮಾತುಗಳೇ ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ, ಮನಸ್ಸಿನ ಭಾವನೆ ಸಾಕು. ನಮ್ಮ ಜೀವನದಲ್ಲಿ ನಾವಾಡುವ ಮಾತುಗಳೇ ಆಗಲಿ, ನಾವು ಮಾಡುವ ಕೆಲಸವೇ ಆಗಲಿ, ಅವು ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಬೇರೆಯವರು ಕೊಡುವ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ. ಇಲ್ಲಿ ಜೀವನದಲ್ಲಿ ಯಾರೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ತಪ್ಪನ್ನು ತಿದ್ದಲು ಪ್ರಯತ್ನಿಸಬೇಕೇ ಹೊರತು ಆ ವ್ಯಕ್ತಿಯೇ ಸರಿ ಇಲ್ಲ ಅಂತ ಅನ್ನೋದು ತಪ್ಪು.
Thanks for watching my videos. Like it, share it, and subscribe it.